ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವ ಕೊಲೆ ಪ್ರಕರಣ ಸಿಐಡಿಯಿಂದ A1 ಜಗದೀಶ್ ಅಲಿಯಾಸ್ ಜಗ್ಗನ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಬಿಕ್ಲಾ ಶಿವನ ಗೆಳೆತನದ ಬಗ್ಗೆ ಜಗ್ಗ ಹೇಳಿಕೆ, ಜೈಲಿನಲ್ಲಿ ಭೇಟಿ, ಬಿಕ್ಲಾ ಶಿವನ ಜೊತೆಗಿನ ಗೆಳೆತನದ ಬಗ್ಗೆ ಹೇಳಿಕೆಯನ್ನ ನೀಡಲಾಗಿದೆ. ಬಿಕ್ಲಾ ಶಿವನ ಜೊತೆಗಿನ ಕ್ಲೋಸ್ ಫ್ರೆಂಡ್ಶಿಪ್ ಬಗ್ಗೆ ಪ್ರಶ್ನೆಗಳನ್ನ ಮಾಡಲಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿರೋದು, ನನ್ನ ಸ್ನೇಹಿತನನ್ನೇ ನಾನ್ ಯಾಕೆ ಕೊಲೆ ಮಾಡಿಸ್ಲಿ ಅಂತ ಜಗ್ಗ ಹೇಳಿರೋದು. ಜೈಲಿನಲ್ಲಿ ಭೇಟಿಯಾಗಿದ್ವಿ, ನಂತರ ಇಬ್ಬರ ಮಧ್ಯ ಒಳ್ಳೆ ಸ್ನೇಹ ಅನ್ನೋದಿತ್ತು, ಇಬ್ರು ಸೇರಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ ಅಂತ ಕೂಡ ಜಗ್ಗ ಇಲ್ಲಿ ಹೇಳ್ಕೊಂಡಿದ್ದಾನೆ. ಬಿಕ್ಲು ಶಿವನನ್ನ ಮರ್ಡರ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಜಗ್ಗನೇ ಈ ಒಂದು ಮರ್ಡರ್ ಅನ್ನ ಮಾಡಿಸಿರುವುದು ಅಂತ ದೂರನ್ನ ನೀಡಲಾಗಿತ್ತು. ಬಿಕ್ಲು ಶಿವನ ತಾಗಿ ಅದಾದ್ಮೇಲೆ ಕೇಸ್ ವಾಪಸ್ ಪಡ್ಕೊಂತೀನಿ ಅಂತೆಲ್ಲ ಬಂದಿದ್ರು. ಸೊ ಇದರ ಬೆನ್ನಲ್ಲೇ ಜಗ್ಗನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು. ಈಗ ತನಿಖಾ ಸಂದರ್ಭದಲ್ಲಿ ನಾನ್ ಯಾಕೆ ಮರ್ಡರ್ ಮಾಡ್ಲಿ, ನನಗೂ ಅವನಿಗೂ ಜೈಲಿನಲ್ಲಿ ಫ್ರೆಂಡ್ಶಿಪ್ ಬೆಳೆದಿತ್ತು, ಇಬ್ರು ಸೇರೋ ಒಂದಷ್ಟು ಕೆಲಸ ಕಾರ್ಯಗಳನ್ನ ಕೂಡ ಮಾಡಿದ್ವಿ ಅನ್ನೋದನ್ನ ಹೇಳ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ಭೇಟಿಯಾಗಿ ಒಂದೊಳ್ಳೆ ಫ್ರೆಂಡ್ಶಿಪ್ ಅನ್ನೋದು ನಮ್ಮ ಮಧ್ಯೆ ಇತ್ತು. ಅದಾದ್ಮೇಲೆ ಒಂದಷ್ಟು ಕೆಲಸಗಳನ್ನು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ದೀವಿ, ನಾನು ಮರ್ಡರ್ ಮಾಡಿಲ್ಲ ಅನ್ನೋದನ್ನ ಜಗ್ಗ ಹೇಳ್ಕೊಂಡು ಓಡಾಡ್ತಾ ಇದ್ದ. ಸೊ ಈಗ ಅದೇ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಮತ್ತೆ ಅದೇ ವಿಚಾರವನ್ನು ಹೇಳಿದ್ದಾನೆ CID ಮುಂದೆ ಕೂಡ. ನಾನು ಬಿಕ್ಲಾ ಶಿವನ ಕೊಲೆ ಮಾಡಿಸಿಲ್ಲ ಎನ್ನುತ್ತಿರುವ A1 ಜಗ್ಗ, ಕೊಲೆ ಮಾಡುವಷ್ಟು ದ್ವೇಷ ಇರಲಿಲ್ಲ ಎನ್ನುತ್ತಿರುವ ಜಗ್ಗ. ಆದರೆ ಫೆಬ್ರವರಿಯಲ್ಲಿ ದಾಖಲಾಗಿದ್ದ ಕೇಸ್ ಬಗ್ಗೆ ಕೇಳಿದ್ರೆ ಗಪ್ಚುಪ್. ಬಿಕ್ಲಾ ಶಿವ ಮತ್ತು ನಾನು ಒಂದೇ ರೀತಿಯ ಬಿಸ್ನೆಸ್ ನಲ್ಲಿ ಇದ್ವಿ, ಕೆಲವೊಂದು ಕೆಲಸಗಳು ಅಡ್ಜಸ್ಟ್ಮೆಂಟ್ ನಲ್ಲಿ ಆಗ್ತಾ ಇದ್ವು, ಕೆಲವು ಮನಸ್ತಾಪಗಳು ಇರ್ತಾ ಇದ್ವು, ಆದ್ರೆ ಕೊಲೆ ಮಾಡುವಷ್ಟು ಇಲ್ಲ. ಸಾಕ್ಷಿಗಳನ್ನ ಮುಂದೆ ಇಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖಾ ತಂಡ. ಚಿನ್ನಮಾರಿ 40 ದಿನ ವಿದೇಶಗಳಲ್ಲಿ ಪ್ರವಾಸ ಮಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿರೋದು. ಜಗ್ಗನ ವಿದೇಶಿ ಟ್ರಾವೆಲ್ ಹಿಸ್ಟರಿ, ಹಣ ಸಂದಾಯ ಕೇಳ್ತಾ ಇರುವಂತದ್ದು CID. ನನಗ್ಯಾರು ಹಣ ಕಳಿಸಿಲ್ಲ, ಚಿನ್ನಮಾರಿ ಸುತ್ತಾಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಸದ್ಯ A1 ಜಗ್ಗನ ಹೇಳಿಕೆಯನ್ನ ಪಡಿತಾ ಇದ್ದಾರೆ CID ತನಿಖಾ ತಂಡ. ಮುಂದಿನ ಹಂತದಲ್ಲಿ ಅಸಲಿ ವಿಚಾರಣೆ ಶುರು ಮಾಡಲಿರುವ CID. ಈತ ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ, ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದ. ವಿದೇಶದಲ್ಲಿ ಇಷ್ಟು ದಿನ ತಲೆಮರೆಸ್ಕೊಂಡಿರೋದಕ್ಕೆ ಕಾಸು ಬೇಕಲ್ಲ, ಯಾರು ಕೊಟ್ರಪ್ಪ ಅಂತ ಕೇಳಿದ್ರೆ ಚಿನ್ನ ಮಾರಿದ್ದಿ ಅಂತ ಹೇಳ್ತಾ ಇದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ತನಿಖೆ ನಡೀತಾ ಇದೆ, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಅಂತ? ನೀತಿ ಈಗಾಗಲೇ ಏನು ಜಗದೀಶ್ ಈತನ್ನ ವಶಕ್ಕೆ ಪಡೆದಿರುವಂತ CID ಅಧಿಕಾರಿಗಳು ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಸುಮಾರು 10 ದಿನಗಳ ಕಾಲ ಅವರ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಈ ಹತ್ಯೆಯ ಹಿಂದೆ ಬಿಕ್ಲಾ ಶಿವನ ಹತ್ಯೆಯನ್ನ ಮಾಡ್ಲಿಕ್ಕೆ ಪ್ರಮುಖವಾದ ಕಾರಣ ಏನು, ಬಿಕ್ಲಾ ಶಿವಗೆ ಮತ್ತೆ ನಿಮಗೂ ಇದ್ದಂತ ವೈಷಮ್ಯಗಳೇನು, ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿಸಿದ್ಯಾ ಅಂತ ಹೇಳಿ ಈ ಬಗ್ಗೆ CID ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಆದ್ರೆ ಜಗ ಇದಕ್ಕೂ ನನ್ಗೆ ಯಾವುದೇ ರೀತಿಯ ಇಲ್ಲ, ನಾನು ಮತ್ತೆ ಬಿಕ್ಲಾ ಶಿವ ಇಬ್ರು ಕೂಡ ಫ್ರೆಂಡ್ಸ್ ಇದ್ವಿ, ಹೀಗಾಗಿ ಆತನ ಮೇಲೆ ನಾನು ಯಾಕೆ ಹತ್ಯೆಯನ್ನ ಮಾಡ್ಲಿ, ನಾನು ಅವನು ಸಾಕಷ್ಟು ಕೆಲಸಗಳನ್ನ ಒಟ್ಟಿಗೆ ಮಾಡಿದ್ವಿ, ಜೈಲಿನಲ್ಲಿ ಇಬ್ರು ಭೇಟಿಯಾಗಿ ಫ್ರೆಂಡ್ಸ್ ಆಗಿದ್ವಿ, ಎಲ್ಲಾ ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ನಾನು ಯಾವುದೇ ಹಂತದಲ್ಲೂ ಕೂಡ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಅವನ ಮೇಲೆ ದ್ವೇಷವನ್ನ ಮಾಡಿಲ್ಲ ಅಂತ ಹೇಳಿ. ಆದ್ರೆ CID ಅಧಿಕಾರಿಗಳು ಸಿಕ್ಕಿರುವಂತ ಸಾಕ್ಷ್ಯಾಧಾರಗಳು, ಹಿಂದೆ ಏನು ಭಾರತೀನಗರ ಪೊಲೀಸರು ಕಲೆ ಹಾಕಿದಂತ ಮಾಹಿತಿಗಳಿರ್ಬೋದು, ಸಾಕ್ಷ್ಯಾಧಾರಗಳಿರ್ಬೋದು, ಅದ್ರ ಜೊತೆಗೆ CID ಅಧಿಕಾರಿಗಳು ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳು ಮತ್ತು ಇತರ ಆರೋಪಿಗಳ ಸ್ಟೇಟ್ಮೆಂಟ್ ಗಳನ್ನ ಮುಂದೆ ಇಟ್ಕೊಂಡು, ವಿಡಿಯೋಗಳನ್ನ ಮುಂದೆ ಇಟ್ಕೊಂಡು, ಬಿಕ್ಲಾ ಶಿವಗೆ ಏನು ಈತ ಒಂದು ಅವಾಜನ್ನ ಆಗ್ತಿದೆ, ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು, ಅವೆಲ್ಲವನ್ನು ಕೂಡ ಇಟ್ಕೊಂಡು ಇವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಹತ್ಯಾದ ಬೆನ್ನಲ್ಲೇ ವಿದೇಶಕ್ಕೆ ಪರಾರಿಯಾಗಿದ್ದ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಕಾರಣಕ್ಕೆ ಹೋಗಿದ್ವಿ, ಸೊ ವಿದೇಶಕ್ಕೆ ಹೋಗಿ ತಲೆಮರೆಸ್ಕೊಳ್ಳಕ್ಕೆ ನಿಖರವಾದ ಕಾರಣ ಏನು, FIR ಆಗುತ್ತೆ, FIR ಆದ ಬೆನ್ನಲ್ಲೇ ನೀನು ಎಸ್ಕೇಪ್ ಆಗಿದ್ಯಾ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇಷ್ಟು ದಿನ ವಿದೇಶದಲ್ಲಿ ಓಡಾಟವನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತ ಲಕ್ಷಾಂತರ ರೂಪಾಯಿ ಹಣ ಸಂದಾಯವನ್ನ ಯಾರು ಮಾಡ್ತಾ ಇದ್ದಾರೆ, ಹಣದ ಮೂಲ ಎಲ್ಲಿ, ಯಾರು ಕಳಿಸ್ತಾ ಇದ್ರು ಅಂತ. ಆದ್ರೆ ಜಗ್ಗ ಇವೆಲ್ಲವನ್ನು ಕೂಡ ತಲೆ ಆಗ್ತಾ ಇರುವಂತದ್ದು. ನಾನು ಯಾವುದೇ ರೀತಿಯಲ್ಲಿ ಯಾರ ಬಳಿಯಿಂದ ಹಣದ ಮೂಲವನ್ನು ತೆಗೆದುಕೊಂಡಿಲ್ಲ, ನನ್ನ ಹತ್ರ ಇದ್ದಂತ ಚಿನ್ನಾಭರಣಗಳನ್ನ ಅಡ ಇಟ್ಟು ಮತ್ತು ನನ್ನ ಬಳಿ ಇದ್ದ ಹಣದ ಮುಖಾಂತರವೇ ನಾನು ವಿದೇಶ ಪ್ರಯಾಣವನ್ನು ಮಾಡಿರುವುದು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾಗಿ ಅಂದ್ರೆ ಪೊಲೀಸರು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ರೀತಿಯ ಮಾಹಿತಿಯನ್ನ ಕೊಡ್ತಿಲ್ಲ ಅಂತ ಒಂದು ಕಡೆ ಮಾಹಿತಿ ಇರುವಂತದ್ದು. ಆದ್ರೆ ಅಸಲಿ ವಿಚಾರಣೆಯನ್ನ ಈಗ ಶುರು ಮಾಡಿದ್ದಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲೆ ಹಾಕಿದ ಸಾಕ್ಷ್ಯಗಳನ್ನು ಮುಂದಿಟ್ಟಾಗ ಜಗ್ಗಗೆ ಯಾವುದೇ ರೀತಿಯ ಸುಳ್ಳನ್ನು ಹೇಳಲಿಕ್ಕೆ ಆಗ್ತಿಲ್ಲ. ಆ ರೀತಿಯ ವಿಚಾರಣೆ ಆರಂಭವಾಗಿದೆ. ಇನ್ನ ಮುಂದಿನ ದಿನಗಳಲ್ಲಿ ಜಗ್ಗನ ಹತ್ಯೆ ಹಿಂದೆ ಕೇತಕನಲ್ಲಿ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇದಕ್ಕೆ ಹಿಂದೆ ಯಾವ್ದಾದ್ರು ಇಬ್ಬರ ನಡುವೆ ವೈಮನಸ್ಯಗಳಿತ್ತ, ಯಾವ್ದಾದ್ರು ವ್ಯವಹಾರಗಳನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ. ಅದರ ಜೊತೆಗೆ ಈಗಾಗಲೇ ಶಾಸಕ ಬೈರತಿ
ಬಸವರಾಜ್ ಏನಂದ್ರೆ ಅವ್ರಿಗೂ ಮತ್ತು ಈತನಿಗಿರುವ ಸಂಬಂಧದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದಕ್ಕೆ ಹಿಂದೆ ಬೈರತಿ ಬಸವರಾಜ್ ಅವರ ಕೈವಾಡವಿದೆ ಅಂತೇಳಿ ಅವರ ವಿರುದ್ಧ ಒಂದು ದೂರು ಕೊಟ್ಟಿದ್ನಲ್ಲ, ಅವ್ರಿಗೂ ಕೂಡ ಈ ಪ್ರಕರಣದಲ್ಲಿ ಆರೋಪಿ ಫೈ ಇರುವಂತದ್ದು. ಈ ಕಾರಣಕ್ಕಾಗಿ ಅವ್ರಿಗೂ ಮತ್ತು ಜಗ್ಗನ್ಗೂ ಇರುವಂತ ಸಂಬಂಧಗಳೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಕೂಡ ಸಿಐಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮತ್ತು